ಅವಲಕ್ಕಿಗಳಲ್ಲಿ ಹಲವಾರು ವಿಧ, ಒಂದಕ್ಕಿಂತ ಒಂದು ರುಚಿಯಾಗಿರುತ್ತೆ. ಇವತ್ತು ನಾನು ಕೊಂಕಣಿ ಸ್ಟೈಲ್ ಅವಲಕ್ಕಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬೆಳಿಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೊಳ್ಬೋದು. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಚಮಚ ಎಣ್ಣೆ ಬಿಸಿ ಮಾಡಿ ಒಂದು 3 ಒಣಮೆಣಸಿನ್ಕಾಯಿಯನ್ನು ಗರಿ ಆಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಬೋದು. ಗುಂಟೂರು ಬ್ಯಾಡ್ಗಿ ಮಿಕ್ಸ್ ಮಾಡಿನೂ ಮಾಡ್ಬೋದು, ಅಥವಾ ಉಂಡೆ ಮೆಣಸು ಥರ ಬರುತ್ತಲ್ಲ ಅದನ್ನು ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಹುರಿದ ಆದಮೇಲೆ ಸ್ಟವನ್ನು ಆಫ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪು ಹಸಿ ತೆಂಗಿನ ತುರಿ, 2 ಚಮಚದಷ್ಟು ಕೊತ್ತಂಬರಿ ಬೀಜ, ಟೀ ಸ್ಪೂನ್ ಅಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಚಮಚದಲ್ಲಿ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಜೀರಿಗೆ, ಒಣಮೆಣಸಿನ್ಕಾಯಿ ಮಾತ್ರ ಹುರ್ಕೊಂಡಿರೋದು, ಇವೆಲ್ಲ ಹಸಿನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಹಸಿಮೆಣಸಿನ್ಕಾಯಿ, ಇದು ಆಪ್ಷನಲ್ಲು, ಒಳ್ಳೆ ಘಮ ಬರಲಿ ಅಂತ ಹಾಕಿರೋದು ಅಷ್ಟೇ. ಹುರಿದಿರುವಂತಹ ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಚೂರುಗಳು, ಹುಣಸೆ ಹಣ್ಣು ಆಪ್ಷನಲ್ಲು, ಹಾಕದೇನೂ ಮಾಡ್ತಾರೆ ಕೆಲವರು. ಮತ್ತು ಒಂದು 3 ಚಮಚದಷ್ಟು ಬೆಲ್ಲ, 1 ಚಮಚದಷ್ಟು ಉಪ್ಪು, ಹುಳಿ, ಬೆಲ್ಲ ಇದೆಲ್ಲದನ್ನು ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ಆಮೇಲೆ ನೀರನ್ನು ಹಾಕದೆ ಈ ರೀತಿ ಒಂದು ಗಟ್ಟಿ ಚಟ್ನಿಯ ಹದಕ್ಕೆ ನಾವು ರುಬ್ಬಿ ಇಟ್ಕೊಳ್ಬೇಕು. ಹಳೆ ಕಾಲದಲ್ಲೆಲ್ಲ ಒರಳು ಕಲ್ಲಲ್ಲಿ ಜಜ್ಜಿ ಅಥವಾ ರುಬ್ಕೊಂಡು ಮಾಡ್ತಾಯಿದ್ರು. ಆಮೇಲೆ ಇಲ್ಲಿ ನಾನು 3 ಕಪ್ಪಷ್ಟು ತೆಳು ಅವಲಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ ಈಗಾಗಲೇ ಮಾಡ್ಕೊಂಡಿದ್ವಲ್ಲ ಚಟ್ನಿ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ತಿಕ್ಕಿ ಕಲಿಸ್ಬೇಕು. ಇದು ತುಂಬ ಒಂದು ಹಳೆಯ ಕಾಲದ ಸಾಂಪ್ರದಾಯಿಕ ಅಡುಗೆ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಅಂಥವೇನೂ ಇಲ್ಲ. ನೋಡೋದಕ್ಕೆ ಸಿಂಪಲ್ ಅನಿಸಿದ್ರೂ ರುಚಿ ಅದ್ಭುತವಾಗಿರುತ್ತೆ, ತುಂಬ ಒಳ್ಳೆ ಸುವಾಸನೆ ಭರಿತವಾಗಿರುತ್ತೆ. ಇಲ್ಲಿ ಕಲಸಿ ಆದಮೇಲೆ ಅದೇ ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ತೆಂಗಿನೆಣ್ಣೆನ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋವರೆಗೆ ಬಿಡ್ತಾ ಇದ್ದೀನಿ. ಇದಕ್ಕೆ ತೆಂಗಿನೆಣ್ಣೆನೇ ಬಳಸ್ತಾರೆ. ತೆಂಗಿನೆಣ್ಣೆ ಅಂದರೆ ಕೋಕೋನಟ್ ಆಯಿಲು. ನಿಮ್ಗೆ ಅದಿಷ್ಟ ಇಲ್ಲ ಅಂದರೆ ಬೇರೆ ಯಾವ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಒಂದು ಸಣ್ಣ ಹಿಡಿಯಷ್ಟು ಕರಿಬೇವನ್ನು ಹಾಕಿ, ಕರಿಬೇವೆಲ್ಲ ಸ್ವಲ್ಪ ಗರಿ ಆಗೋವರೆಗೆ ಹುರ್ಕೊಳ್ಬೇಕು. ಈ ಒಗ್ಗರಣೆನ ಈಗಾಗಲೇ ಕಲಸಿಟ್ಕೊಂಡಿದ್ವಲ್ಲ ಆ ಅವಲಕ್ಕಿಗೆ ಹಾಕಿ, ಬಿಸಿ ಇರುವಾಗ ಕೈ ಹಾಕಿ ಬಿಡಬೇಡಿ, ಬಿಸಿ ಸ್ವಲ್ಪ ಬೇಗ ಆರಿಬಿಡುತ್ತೆ ಬಿಸಿ. ಆಮೇಲೆ ಈ ಕರಿಬೇವನ್ನೆಲ್ಲ ಪುಡಿ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಬೇಕು. ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಇಷ್ಟು ಘಮ ಇರೋ ಥರದ ಅವಲಕ್ಕಿ ನಾನು ಇಲ್ಲಿವರೆಗೂ ತಿಂದಿರಲಿಲ್ಲ. ತುಂಬ ಅಂದರೆ ತುಂಬ ರುಚಿಯಾಗುತ್ತೆ. ಕೊಂಕಣಿ ಅಡುಗೆಗಳಲ್ಲಿ ಕೆಲವು ಅಡುಗೆಗಳು ಬಹಳ ಪ್ರಸಿದ್ಧ ಹಾಗೂ ರುಚಿಕರವಾದ ಅಡುಗೆಗಳಿದ್ದಾವೆ. ಅದರಲ್ಲಿ ಇದು ಸಹ ಒಂದು ಅಂತ ಹೇಳ್ಬೋದು. ನೀವು ಖಂಡಿತ ಟ್ರೈ ಮಾಡಿ ನೋಡಲೇಬೇಕು, ಇದನ್ನು ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.